ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಲೈಫ್ ಟುಡೇ ಚಿತ್ರ ಬಿಡುಗಡೆಗೆ ರೆಡಿಯಾಗಿದೆ. ಇನ್ನೇನು ಸಿದ್ಧವಾಗಿದೆ ಅನ್ನೋ ಹತ್ರಲ್ಲ ಒಂದಷ್ಟು ಗೊಂದಲಗಳು ಕೂಡ ಕ್ರಿಯೇಟ್ ಆಗಿದೆ. ಅದರ ಜೊತೆಗೆ ತುಂಬ ಒಳ್ಳೆ ಪವರ್ಫುಲ್ ಕಂಟೆಂಟ್ ಜೊತೆಗೆ ಸಿನಿಮಾ ಬಂದಿದೆ. ಏನಿದು ಲೈಫ್ ಟುಡೇ ಅನ್ನೋದಾದರೆ ಚಿತ್ರದ ನಾಯಕ ಕಿರಣ್ ಆದಿತ್ಯ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಕಿರಣ್ ಅವರೇ ನಮಸ್ತೆ. ಮೊದಲನೇದಾಗಿ ಟ್ರೈಲರ್ ರಿಲೀಸ್ ಮಾಡಿದ್ರಿ ಇವತ್ತು. ಈ ಹಿಂದೆ ಸಾಂಗ್ಸ್ನ ಬಿಡುಗಡೆ ಮಾಡಿದ್ರಿ, ತುಂಬ ಚೆನ್ನಾಗಿ ಮೂಡಿ ಬಂದಿತ್ತು, ಟ್ರೆಂಡ್ ಕೂಡ ಆಗಿತ್ತು. ಇವತ್ತು ರಿಲೀಸ್ ಆಗಿರುವಂತಹ ಟ್ರೈಲರ್ನಲ್ಲಿ ಒಂದು ಡೈಲಾಗ್ ತುಂಬ ಸಿಕ್ಕಾಪಟ್ಟೆ ಐ ಥಿಂಕ್ ವೈರಲ್ ಆಗುವಂಥ ಸೂಚನೆಗಳು ಕಾಣಿಸ್ತಾ ಇದೆ. ಅದೇ ಆಗಲೇ ಒಂದು ಡೈಲಾಗ್ ಹೀರೋಯಿನ್ ಹೇಳಿದ್ರು, ಅಂದರೆ ಒಳ್ಳೆ ಮನಸ್ಸಿರೋ ಹುಡುಗನ ಮದುವೆ ಆಗಬೇಕಾ ಅಥವಾ ಸೆಟ್ಲ್ ಆಗಿರೋ ಹುಡುಗನ ಮದುವೆ ಆಗಬೇಕಾ ಅನ್ನೋ ಗೊಂದಲದಲ್ಲಿ ಪ್ರತಿಯೊಬ್ಬರು ಹುಡುಗಿರು ಇರ್ತಾರೆ ಅನ್ನೋಂಥ ಒಂದು ಡೈಲಾಗು. ಈ ಡೈಲಾಗ್ ಒಂದು ಸಿನಿಮಾಗೆ ಎಷ್ಟು ಒಂದು ಆ್ಯಪ್ಟ್ ಆಗೋದು, ಜೊತೆಗೆ ಎಷ್ಟು ಅವಶ್ಯಕತೆ ಇತ್ತು? ಮೇಡಮ್, ಅದೇ ಲೈಫ್ ಟುಡೇ. ಇವತ್ತಿನ ರಿಯಾಲಿಟಿ ಅದೇ ನಡೀತಾ ಇರೋದಲ್ಲ ಮೇಡಮ್. ಒಬ್ಬರನ್ನ ಒಂದು ಹುಡುಗನ ಚೂಸ್ ಮಾಡ್ಬೇಕಾದ್ರೆ ಅದು ಕ್ಯಾಲ್ಕುಲೇಟಿವ್, ಇವಾಗ ಅವನು ಯಾವ ಥರ ಇರಬೇಕು, ಹೆಂಗಿರಬೇಕು, ಅದೆಲ್ಲ ಸುತ್ತಮುತ್ತ ಸೇರಿಕೊಂಡೇ ಒಂದು ಲೈಫ್ ಟುಡೇ ಸಿನಿಮಾ. ಇವತ್ತಿನ ಕಂಪ್ಲೀಟ್ಲಿ ರಿಯಾಲಿಟಿ ಮೇಡಮ್. ಎಲ್ಲರೂ ಲೈಫಲ್ಲಿ ಆಗ್ತಾರಂತ ಸಿನಿಮಾ. ಇವಾಗ ಅದೇ ಬೇಬಿಲೂ ಬಂದಿತ್ತು, ಆ ಒಂದು ಫನ್ ಎಲಿಮೆಂಟಲ್ಲಿ ಲವ್ ಟುಡೇ ತೋರಿಸಿದ್ರು. ಅದಕ್ಕಿಂತ ಚೆನ್ನಾಗಿ ನಾವು ಲೈಫ್ನೇ ಲೈಫ್ ಟುಡೇ ಅಂತ ಸಿನಿಮಾ ಮುಖಾಂತರ ಹೇಳ್ತಾರೆ. ಈಗ ಸದ್ಯಕ್ಕೆ ನಿಮ್ಮ ಲೈಫಲ್ಲಿ ಏನೇನು ನಡೀತಾ ಇದೆ? ನನ್ನ ಲೈಫಲ್ಲಿ ಲೈಫ್ ಟುಡೇ ಅನ್ನೋ ಸಿನಿಮಾ ಪ್ರೊಡ್ಯೂಸರ್ ನಾನು ನಂಬಿ ಬಂಡವಾಳ ಹಾಕಿದ್ದಾರೆ. ಸೊ ಅವ್ರನ್ನ ಉಳಿಸ್ಬೇಕು. ಸೊ ಹಾಗಾಗಿ ಅದ್ರ ನಿಟ್ಟಿನಲ್ಲಿ ಮಾತ್ರ ಇದೆ. ಓವರಾಲ್ ಈ ಒಂದು ಸಿನಿಮಾಗೋಸ್ಕರ ನಿಮ್ಮ ಡೆಡಿಕೇಶನ್ ಇರ್ಬೋದು, ಎಷ್ಟು ತ್ಯಾಗ ಮಾಡಿದ್ದೀರಾ ಅಂತ? ನಾನು ಮನೆಗೆ ಹೋಗಿ ಒಂದು 6 months ಆಯ್ತು ಮೇಡಮ್. ಸೊ ಡೈಲಿ ಇದೆ, ಏನು ಮಾಡೋಣ, ಹೆಂಗೆ ಜನರಿಗೆ ರೀಚ್ ಮಾಡೋಣ, ಎಲ್ಲ ಇದಕ್ಕಿಂತ ಜಾಸ್ತಿ ನಮ್ಮ ಭಾಷೆ ಸಿನಿಮಾ, ಕನ್ನಡದ ಸಿನಿಮಾ, ಒಬ್ಬ ಹೊಸಬನ ಸಿನಿಮಾ ಗೆಲ್ಲಬೇಕು, ಆ ನಿಟ್ಟಿನಲ್ಲಿದ್ದೀನಿ. ಪ್ರೊಡ್ಯೂಸರ್ನ ಉಳಿಸ್ಬೇಕು, ಹಾಗಾಗಿ ರೋಡ್ಗೆ ಇಳ್ದಿದ್ದೀನಿ ಮೇಡಮ್. ಲೈಫ್ ಟುಡೇ ಅಂತ ಒಂದು ಟೈಟಲ್ಲೇ ಇರಬಹುದು, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರೇಮ್ ಸರ್ ಕೂಡ ಈ ಒಂದು ಸಿನಿಮಾಗೆ ಕಂಠವನ್ನು ನೀಡಿರೋ ಅಂಥದ್ದು, ಅದು ಕೂಡ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ವಿಷಯ. ಸೊ ಪ್ರೇಮ್ ಸರ್ ಬಗ್ಗೆ ಹೇಳೋದಾದ್ರೆ, ಪ್ರೇಮ್ ಸರ್ ಬಂದು ನನಗೆ ಒಂದು ಅಣ್ಣನ ಸ್ಥಾನದಲ್ಲಿ. ಸೊ ಅವ್ರು ಯೂಶ್ವಲಿ ಯಾರು ಸಿನಿಮಾಗಳಿಗೂ ಆಡಲ್ಲ. ಸೊ ನಂದು ಸಿನಿಮಾ ಕಂಟೆಂಟ್ ನೋಡಿ, ಸಿನಿಮಾ ಅವ್ರು ಆಲ್ಮೋಸ್ಟ್ ಒಂದು ಸ್ವಲ್ಪ ವಿಜುವಲ್ಸ್ ಎಲ್ಲ ನೋಡಿದ್ದಾರೆ. ಆಮೇಲೆ ನಾನು ಏನು ಕಂಟೆಂಟ್ ಮಾಡಿದ್ದೀನಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಮೇಲೆ ಸಾಂಗ್ ಕೇಳಿದಾಗ ಸಖತ್ತಾಗಿ ಮಾಡಿದೆ ಮಗನ, ಆಡು ಭಾಷೆಯಲ್ಲಿ ನಾನೇ ಆಡಬೇಕು ಅನ್ನೋ ಥರ ಇದೆ. ಬಟ್ ಅವರೇ ಆಡಿದ್ರು. ತುಂಬ ಆ್ಯಕ್ಷನ್ ಸೀನ್ಸ್ ಕೂಡ ಇರೋದ್ರಿಂದ ಏನಾದರೂ ಡೂಪ್ ಅಂತೂ ಖಂಡಿತ ಬಳಸಿಲ್ಲ ಅನ್ಸುತ್ತಲ್ವಾ? ಇಲ್ಲ ಮೇಡಮ್, ಅದು ರಿಯಲ್ ಲೈಫಲ್ಲಿ ಆಗಿರ್ಬೋದು. ರಿಯಲ್ ಲೈಫ್ ಯಾರು ನಾನು ಡೂಪ್ ಬಳಸಲ್ಲ. ಏನೇ ಇದ್ದರೂ ಒಂದು ಸ್ವಲ್ಪ ರಾನೇ ನಾನು ಹಂಗೆ ಇದಕ್ಕೋಸ್ಕರನೇ ಬಂದಿರೋದು ಮೇಡಮ್. ಸೊ ಹಂಗಾಗಿ ಆಗಲಿ, ಇನ್ನೂ ಪೆಟ್ಟಾದರೂ ಪರವಾಗಿಲ್ಲ. ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ಒಳ್ಳೆ ನಟ ಆಗಿ ನಾನು ಒಂದೆಲ್ಲ ಕಟ್ಕೋಬೇಕು. ಹಾಗಾಗಿ ಏನೇ ಕಷ್ಟ ಬಂದರೂ ನಾನು ಡೆಫಿನೆಟ್ಲಿ ಡೂ ಇಟ್. ಯಾವಾಗ ಪ್ಲ್ಯಾನ್ ಮಾಡ್ಕೊಂಡಿದ್ರಿ ನೀವು ಹೀರೋ ಆಗಿ ನಾನು ಇಂಟ್ರೊಡ್ಯೂಸ್ ಆಗಲೇಬೇಕು ಅನ್ನೋವಂಥದ್ದು? ಮೇಡಮ್, ಆಲ್ಮೋಸ್ಟ್ 2015 ಬಂದಿದ್ದೆ ನಾನು. ಸಾಕಷ್ಟು ಟ್ರೈ ಮಾಡಿದೆ, ಸಿನಿಮಾ ಮಾಡಿದೆ, ನಿಂತೋಯ್ತೆಲ್ಲ ಮಾಡಿದೆ, ಯಾರೂ ಮಾಡಿಲ್ಲ. ನನ್ನ ಕತೆ ನಾನೇ ಬರ್ಕೊಂಡೆ, ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿದೆ, ಇವತ್ತಿಗೆ ಇಲ್ಲಿ ತನಕ ಬಂದು ನಿಂತಿದ್ದೆ. ಒಳ್ಳೆ ಸಿನಿಮಾ ಏನೋ ಮಾಡಿದ್ದೀರಾ ಸರ್, ಬಟ್ ಎಲ್ಲೋ ಒಂದು ಕಡೆ ಗೊಂದಲ ಕೂಡ ಕ್ರಿಯೇಟ್ ಆಗಿದೆ ನಿಮ್ಮ ಚಿತ್ರತಂಡದಲ್ಲಿ. ಯಾಕಂದರೆ ನಾಣಿ ಸರ್ ಹೇಳೋವರೆಗೂ ಅದು ಇದೆ, ಒಂದಷ್ಟು ಗೊಂದಲ ಇದೆ ಅನ್ನೋದು ಗೊತ್ತಿತ್ತು. ಬಟ್ ಸರ್ ಮಾತಾಡಿರೋಂಥ ಒಂದಷ್ಟು ಮಾತುಗಳಿರಬಹುದು, ಚಿತ್ರತಂಡದಲ್ಲಿ ನಿಜವಾಗ್ಲೂ ಭಿನ್ನಾಭಿಪ್ರಾಯ ಇದೆಯಾ ಅಂತ? ಮೇಡಮ್, ಇವಾಗ ಅವ್ರ ವರ್ಷ ಹೇಳಿದ್ರು, ನಾವು ನಮ್ಮ ವರ್ಷ ಹೇಳಿದ್ರೆ ಇಲ್ಲೆಲ್ಲ ಬೆಂಕಿ ಎತ್ಕೊಂಡು ಉರಿದೋಗ್ಬಿಟ್ಟಿರೋದು. ಈ ಜ್ವರ ಬಂದಿದೆ ಅದೆಲ್ಲ ಕೇಳ್ತಾ ಇದ್ದಾರೆ. ಪ್ರೊಡ್ಯೂಸರ್ ಕಷ್ಟ ಯಾರು ಕೇಳೋದೇ ಇಲ್ವಲ್ಲ ಮೇಡಮ್. ಎಷ್ಟು ಜನ ಪ್ರೊಡ್ಯೂಸರ್ಗಳು ಮನೆಗೆ ಹೋಗ್ತಾ ಇದ್ದಾರೆ, ಅವ್ರ ಕತೆ ಯಾರು ಕೇಳೋದೇ ಇಲ್ವಲ್ಲ ಮೇಡಮ್. ಅದನ್ನು ಕೇಳಬೇಕಲ್ಲ. ಅವ್ರ ವರ್ಷ ಹೇಳಿದ್ರು, ನಾವು ನಮ್ಮ ವರ್ಷ ಏನು ಹೇಳೋದು ಬೇಡ. ಸೊ ಸಿನಿಮಾ ಕಂಟೆಂಟ್ ಮಾಡಿದ್ದೀವಿ, ಒಳ್ಳೆ ಕೆಲಸ ಮಾಡಿದ್ವಿ, ಅದ್ರ ಬಗ್ಗೆ ಮಾತಾಡಿ ಹೇಳಿದರೆ ಇಲ್ಲೆಲ್ಲ ಬೆಂಕಿ ಎತ್ಕೊಂಡು ಉರಿದೋಗ್ಬಿಟ್ಟಿರೋದು, ಅದು ಬೇಡ. ಪರವಾಗಿಲ್ಲ, ಅವರು ಇವತ್ತು ಪ್ರೊಡಕ್ಷನ್ನ ಬ್ಲೇಮ್ ಮಾಡಿದ್ದಾರೆ, ಏನೇನೋ ಹೇಳಿದ್ದಾರೆ. ಅವ್ರು ಮಾಡಿದ್ದು ನಾವೇನು ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ, ಒಳ್ಳೇದಾಗಲಿ ಅವ್ರಿಗೂ ಅಷ್ಟೇ. ಅಲ್ಲ ಕಿರಣ್ ಅವರೇ, ಇದೀಗ ಲೇಖಾ ಅವರು ಕೂಡ ಕಣ್ಣೀರು ಹಾಕಿದ್ರು. ಅಂದರೆ ಅವ್ರ ತಂದೆಯನ್ನು ನೆನಪು ಮಾಡಿಕೊಂಡು ಆ ಸಂದರ್ಭದಲ್ಲಿ ಶೂಟಿಂಗ್ ಮಾಡ್ತಿದ್ದೆ, ಆ ಸಂದರ್ಭದಲ್ಲಿ ನನ್ನ ತಂದೆ ಕೂಡ ತೀರೋಗಿದ್ರು. ಅದು ಒಂದಷ್ಟು ಹೇಳ್ಕೊಡ್ರ ಜೊತೆಗೆ ಪ್ರಮೋಷನ್ ವಿಚಾರದಲ್ಲಿ ಕೂಡ ಏನೋ ಬಂದಿಲ್ಲವೇನೋ ಅನ್ನೋವಂಥದ್ದು ಕೂಡ ಮಾತು ಬಂದಿತ್ತು. ಜೊತೆಗೆ ಆಹ್ವಾನನೇ ಕೊಟ್ಟಿಲ್ಲ ನನಗೆ ಅಂತ ಹೇಳಿದರು. ಇದು ಹೇಗೆ ಸಾಧ್ಯ ಅಂತ ಗೊತ್ತಿಲ್ಲ ಮೇಡಮ್. ಇವಾಗ ಕೆಲವೊಂದು PR ಟೀಮ್ ಇರುತ್ತೆ, ಇವಾಗ ನಾನೇ ಎಲ್ಲನೂ ಮಾಡೋಕ್ಕಾಗಲ್ಲ. ಆಗಿದೆಯೋ ಇಲ್ವೋ ಏನೂ ನನಗೆ ಗೊತ್ತಿಲ್ಲ. ಸೊ ನನ್ನ ಕಡೆಯಿಂದ ಹೋಗಿರುತ್ತೆ, ಗೊತ್ತಿಲ್ಲ ಮೇಡಮ್. ಈಗೇನು ನಿಮ್ಮ ತಂಡದ ನಾಯಕಿ ಅಲ್ವಾ, ನೀವೇ ಪರ್ಸ್ನಲಾಗಿ ಇನ್ವೈಟ್ ಮಾಡಬೇಕಾಗುತ್ತೆ. ಈಗ ಫಸ್ಟ್ ಸಾಂಗ್ಗೆ ಮೇಡಮ್ ಬಿಡಿ ಹೋಗ್ಲದು, ಯಾವುದು ಮಾತಾಡೋದು ಬೇಡ. ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಸೊ ಸಿನಿಮಾ ಚೆನ್ನಾಗಿ ಬಂದಿದೆ. ಸೌತ್ ಇಂಡಿಯಲ್ಲಿ ಒಂದು ಹೊಸಬಂದು ಸಿನಿಮಾ ತುಂಬ, ಇವಾಗ ನೀವು ನೋಡಿದ್ರಲ್ಲ ಮ್ಯೂಸಿಕ್ ವೈಸ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ವಿ. ಸೊ ಒಂದು ಸಕ್ಸಸ್ಗೆ ವೆಯ್ಟ್ ಮಾಡ್ತೇನೆ. ಇದೆಲ್ಲ ನಾನ್ಸೆನ್ಸ್ ಬೇಡ ಅಂತ ಅವ್ರು ಹೇಳಿ, ಪರವಾಗಿಲ್ಲ. ಐ ಡೋಂಟ್ ಮೈಂಡ್, ಐ ಡೋಂಟ್ ಕೇರ್ ಅಷ್ಟೇ. ಅಲ್ಲ, ಎಷ್ಟು ಭಿನ್ನಾಭಿಪ್ರಾಯ ಇದ್ರೂ ಇವತ್ತು ವೇದಿಕೆ ಮೇಲೆ ಎಲ್ಲರೂ ಒಟ್ಟಾಗಿ ಕೂತಿದ್ರಿ, ಅದೊಂದು ಖುಷಿ. ಅದೇ ಗೊತ್ತಾಯಿತು. ಬಟ್ ಅವರು ಇಲ್ಲಿ ಬ್ಲೇಮ್ ಮಾಡೋಕ್ಕೆ ಬಂದ್ರ ಅನ್ನೋದು ನನಗೆ ಅನ್ನಿಸ್ತು. ಓಕೆ, ನನಗೆ ಹಂಗೆ ಅನಿಸಿದ್ದು. ಓಕೆ, ಇಷ್ಟು ದಿನ ಯಾರೂ ಇರಲಿಲ್ಲ, ಇವತ್ತಿಗೆ ಎಲ್ಲ ಚೇರ್ ತುಂಬಿತ್ತು.
ದಟ್ಸ್ ಓಕೆ. ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ, ಅದ್ರ ಮೇಲೆ ಖುಷಿ ಇದೆ ಅಷ್ಟೇ. ನೀವು ಕತೆ ಕೂಡ ಬರ್ದಿರೋವಂಥದ್ದು ಸಿನಿಮಾಗೆ, ಹೀರೋ ಕೂಡ ಆಗಿದ್ದೀರಾ. 2015ಇಂದ ನೀವು ಹೀರೋ ಆಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಬೇಕನ್ನೋ ಕನಸನ್ನು ಹೊತ್ಕೊಂಡು ಬಂದಿದ್ದೀರಾ. ಮೊದಲನೇ ಸಿನಿಮಾಗೆ ಈ ರೀತಿ ಒಂದು ಆಗಿರೋದು, ಜೊತೆಗೆ ನಿಮ್ಮ ಜವಾಬ್ದಾರಿ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಕನ್ನಡ ಇಂಡಸ್ಟ್ರೀಲಿ ಇವತ್ತು ಒಬ್ಬ ಪ್ರೊಡ್ಯೂಸರ್ ಬಂದು 5 ಕೋಟಿ ಹಾಕಿ ಒಬ್ಬ ಹೊಸಬಂಗೆ ಸಿನಿಮಾ ಮಾಡಿರೋದು ದೊಡ್ಡ ವಿಷಯ. ಎಲ್ರಿಗೂ ಕೆಲಸ ಕೊಡೋದು ಇನ್ನೊಂದು ದೊಡ್ಡ ವಿಷಯ. ಎಲ್ಲರೂ ಕನಸಿಗೆ ಆತ ಬೆನ್ನೆಲುಬಾಗಿ ನಿಂತಿದ್ದ. ಪ್ರೊಡಕ್ಷನ್ ಬ್ಲೇಮ್ ಮಾಡ್ತಾರೆ. ಆತನಿಗೆ ಸಮಸ್ಯೆ ಆದರೆ ಯಾರು ಬರ್ತಾರೆ ಮೇಡಮ್? ನಾನು ಕೇಳ್ಬೋದಲ್ಲ, ಬಟ್ ಬೇಡ, ದೊಡ್ಡವರು ಸೀನಿಯರ್ಗಳು ಓಕೆ ಪರವಾಗಿಲ್ಲ. ಮುಂದಿನ ದಿನಗಳಲ್ಲಿ ತಪ್ಪಾಗಿರೋ ಕಲ್ತ್ಕೋತೀವಿ. ಈಗ ಕೊನೆಯದಾಗಿ ಸಿನಿಮಾ ಒಂದು ಸಾಂಗ್ BGM ಇರಬಹುದು, VFX ಏನಾದರೂ ಹೆಚ್ಚಿನದಾಗಿ ಬಳಸಿದ್ದೀರಾ ಅಥವಾ ನಾರ್ಮಲ್ ಆಗ ಹೇಗೆ, ಎಲ್ಲಿ, ಎತ್ತ? ಇಲ್ಲ, ಒಳ್ಳೊಳ್ಳೆ ಆಲ್ಮೋಸ್ಟ್ 42 ಡೇಸ್ ಚಿಕ್ಕಮಗಳೂರಲ್ಲೇ ಶೂಟ್ ಮಾಡಿದ್ವಿ ವಿತ್ ಬ್ಯೂಟಿಫುಲ್ ಲೊಕೇಶನ್. ಒಳ್ಳೊಳ್ಳೆ ಕ್ಯಾಮ್ರಾ ಇಟ್ಕೊಂಡು ಟೆಕ್ನಿಕಲಿ ತುಂಬ ಚೆನ್ನಾಗಿ ಮಾಡಿದ್ವಿ. ಯಾಕಂದರೆ ನನ್ನ ಸಿನಿಮಾ ಟೆಕ್ನಿಕಲಿ ನಾನು ಕಲ್ತ್ಕೊಂಡು ಬಂದಿದ್ದೀನಿ ಚೆನ್ನೈಯಲ್ಲಿ. ಸೊ ತುಂಬ ದೊಡ್ಡದಾಗಿ ಮಾಡೋಕ್ಕೆ ನಮಗೆ ಸೆಟ್ ಎಲ್ಲ ಹಾಕೋಕ್ಕಾಗಲ್ಲ. ಒಳ್ಳೆ ನೇಚರಲ್ಲಿ ಒಂದು ಫೀಲ್ ಗುಡ್ ಸಿನಿಮಾ, ಮುಂಗಾರು ಮಳೆ ಸ್ಟೈಲಲ್ಲಿ ಒಂದು ಒಳ್ಳೆ ಎಮೋಷ್ನಲ್ ಸಿನಿಮಾ ಹೇಳೋಣ ಅಂತ ಮಾಡಿದ್ವಿ. ಆಗಸ್ಟ್ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಬೇರೆ ಬೇರೆ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತವೆ. ಏನು ಹೇಳ್ತೀರಾ? ನಿಮ್ಮ ಸಿನಿಮಾ ಎಷ್ಟು ಮುಖ್ಯ, ಜೊತೆಗೆ ಆಡಿಯನ್ಸ್ ಬಂದು ನೋಡಬೇಕು ಅಂತ ಹೇಳಿದರೆ ಈಗಾಗಲೇ ವಿಜುವಲ್ ಟ್ರೀಟ್ ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ. ಮೇಡಮ್, ಆಗಸ್ಟ್ 6th 7th ಇನ್ನೊಂದು ಸಿನಿಮಾ ಬರ್ತಾಯಿದೆ. ಅದು ನಮ್ಮ ISRದೇನೆ, ನಮ್ಮ ಮುನೇಗೌಡರು. ನಂಗೆ ತುಂಬ 2 ಕನ್ನಡ ಸಿನಿಮಾ ಬರ್ತಾಯಿದೆ ಮೇಡಮ್. ತೆಲುಗು ತಮಿಳವ್ರಿಗೆ ಸ್ಪೇಸ್ ಕೊಡ್ತೀರಾ? ಒಬ್ಬರು ಸ್ಟಾರ್ ಸಿನಿಮಾ, ಒಬ್ಬ ಹೊಸಬನ ಸಿನಿಮಾ, ಎರಡೂ ಗೆಲ್ಲಿ ಅಲ್ಲ ಮೇಡಮ್, 2 ಕನ್ನಡ ಸಿನಿಮಾನೇ ಅಲ್ವಾ? ಸೊ ಆಗಲಿ ಮೇಡಮ್. ಥಿಯೇಟರ್ ವೈಸಲ್ಲಿ ಏನು ಗೊಂದಲಗಳನ್ನು ಮಾಡ್ಕೊಳೋದು, ಜೊತೆಗೆ ಯಾವ ರೀತಿ ಪ್ಲ್ಯಾನ್ ನಡೀತಾ ಇದೆ? ಯಾಕಂದರೆ ಈಗ ಹೊಸ ಟೀಮ್ಗಳು ಬಂದು ಡಿಜಿಟಲ್ ವೈಸ್ ಇರ್ಬೋದು, ಮಾರ್ಕೆಟಿಂಗ್ ವೈಸ್ ಇರ್ಬೋದು, ಯಾರೋ ಒಬ್ಬರ ಜೊತೆ ಕೋಆರ್ಡಿನೇಟ್ ಮಾಡ್ತಾರೆ. ಅದರ ಥಿಯೇಟರ್ ಯಾವುದು ಕ್ಲೋಸ್ ಆಗಿರುತ್ತೆ ಅಂಥ ಥಿಯೇಟರ್ಗಳನ್ನು ಕೊಡುವಂಥದ್ದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದ್ರ ಹೇಗೆ ನೀವು ಗಮನದಲ್ಲಿ ಇಟ್ಕೊಂಡಿದ್ದೀರಾ? ಇಲ್ಲ ಮೇಡಮ್, ಒಂದು ಬೇಸಿಕ್ ಸೆನ್ಸ್ ಇದೆ. ಏನಂದರೆ ಸಿನಿಮಾ ಚೆನ್ನಾಗಿದ್ದರೆ ಒಂದು ಚಿಕ್ಕ ಸಿನಿಮಾ 300 ಸ್ಕ್ರೀನ್ಗೂ ಹೋಗುತ್ತೆ. ಸಿನಿಮಾ ದೊಡ್ಡ ಸಿನಿಮಾ ಫ್ಲಾಪ್ ಆದರೆ 300 ಸ್ಕ್ರೀನ್ ಇರೋದು 30 ಸ್ಕ್ರೀನ್ಗೂ ಬರುತ್ತೆ. ನೀವೇ ನೋಡಿದ್ದೀರಾ, ರೀಸೆಂಟ್ ಟೈಮ್ಸೆಲ್ಲ ನೋಡಿದ್ದೀರಿ. ಕಂಟೆಂಟ್ ಅಷ್ಟೇ, ಬೇರೆ ಏನೂ ಇಲ್ಲ. ಒಳ್ಳೆ ಸಿನಿಮಾ ಆಗಿದ್ರೆ ತೊಗೊಂಡು ಹೋಗ್ತಾರೆ, ಇಲ್ಲ ಅಂದರೆ ಡ್ರಾಪ್ ಮಾಡ್ತಾರೆ ಅಷ್ಟೇ. ಓಕೆ, ಇವತ್ತು ಟ್ರೈಲರ್ ಏನೋ ರಿಲೀಸ್ ಮಾಡಿದ್ರೆ ನೆಕ್ಸ್ಟ್ ಏನೇನು ಯೋಜನೆಗಳಿವೆ? ಯಾವ್ಯಾವ ಕಡೆ ಹೋಗ್ತೀರಾ? ಪ್ರಚಾರ ಯಾವ ರೀತಿ ಒಂದು ಬ್ಲೂ ಪ್ರಿಂಟ್ ಹಾಕೊಂಡಿದ್ದೀರಾ? ಮೇಡಮ್, ಇವತ್ತು ಪ್ರೆಸ್ ಮೀಟ್ ಮಾಡಿದ್ದು ಒಂದು ರೀಸನು, ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ಒಂದು ಈ ಥರ ಕೆಲಸ ಮಾಡಿದ್ದೀವಿ ಅಂತ ನಿಮ್ಗೆ ಹೇಳೋಕ್ಕೆ. ನಾಳೆ ನಾನು ಕಂಪ್ಲೀಟ್ ಚಿತ್ರದುರ್ಗ, ಹುಬ್ಳಿ, ಧಾರವಾಡ, ಹೊಸಪೇಟೆ ಎಲ್ಲ ಊರುಗಳಿಗೂ ನಾನೇ ಖುದ್ದಾಗಿ ಹೋಗಿ ಆಡಿಯನ್ಸ್ ಡೈರೆಕ್ಟ್ ಇಂಟ್ರ್ಯಾಕ್ಟ್ ಮಾಡ್ಕೊಂಡು ಈ ಥರ ಕೆಲಸ ಮಾಡಿದ್ದೀವಿ. ದಯವಿಟ್ಟು ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊಳಕ್ಕೆ ನಾನೇ ರೋಡ್ಗೆ ಇಳಿತಾ ಇದ್ದೀನಿ ಮೇಡಮ್. ಇದಕ್ಕೇನಾದ್ರು ಚಿತ್ರತಂಡದವ್ರು ಮತ್ತೆ ಬರ್ತಾರಾ? ನಟಿ ಲೇಖಾ ಅವ್ರು ಏನಾದರೂ ಬರ್ತೀನಿ ಅಂತ ಹೇಳಿದಾರಾ? ಹೇಗೆ ಮೇಡಮ್, ಕರೆಯೋದು ನನ್ನ ಕರ್ತವ್ಯ, ಬರಲೇಬೇಕು ಅಂತ ನಾನು ಫೋರ್ಸ್ ಮಾಡೋಕ್ಕಾಗಲ್ಲ. ಸೊ ಬಂದರೆ ಓಕೆ, ಇಲ್ಲಾಂದರೆ ನನ್ನ ಕೆಲಸ ಪ್ರೊಡ್ಯೂಸರ್ನ ಉಳಿಸೋದು ಮಾತ್ರ ನನ್ನ ಕೆಲಸ. ಆ ನಿಟ್ಟಿನಲ್ಲಿ ನಾನು ರೋಡಿಗೆ ಬೇಕಾದ್ರೆ ಇಳ್ತೀನಿ, ಏನು ಬೇಕಾದ್ರೂ ಮಾಡ್ತೀನಿ. ಪ್ರೊಡ್ಯೂಸರ್ನ ಉಳಿಸ್ಬೇಕು. ಒಂದು ಒಳ್ಳೆಯ ಸಿನಿಮಾ, ಕನ್ನಡ ಇಂಡಸ್ಟ್ರಿಯಲ್ಲಿ ಹೊಸಬ್ರು ಸಿನಿಮಾ ಅಂದರೆ ಯಾರೂ ನಂಬೋದೇ ಅಲ್ವಲ್ಲ ಮೇಡಮ್. ಹಾಗಾಗಿ ಆ ನಂಬಿಕೆ ಬರೋಕ್ಕೇನೆ ಮಾಡಿರೋ ಸಿನಿಮಾನೇ ಲೈಫ್ ಟುಡೇ. ಥ್ಯಾಂಕ್ ಯು. ಇದೆಷ್ಟು ನಟ ಕಿರಣ್ ಆದಿತ್ಯ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಂಚಿ ನ್ಯೂಸ್, ಬೆಂಗಳೂರು.